ಅಂದ್ರೆ ಕೇವಲ ಆಟ ಅಲ್ಲ, ಅದು ಭಾವನೆ, ಅದು ಗೌರವ ಮತ್ತು ಗುರುತು ಕೂಡ ಹೌದು. ಆದ್ರೆ ಈ ಭಾವನೆಗಳನ್ನೇ ಕೆಲವೊಮ್ಮೆ ತಪ್ಪಾಗಿ ಬಳಸಿದಾಗ ಅದು ವಿವಾದಕ್ಕೂ ಕೂಡ ಕಾರಣವಾಗುತ್ತೆ. ಇತ್ತೀಚೆಗೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆ ಅದಕ್ಕೆ ಒಂದು ರೀತಿಯಲ್ಲಿ ಸ್ಪಷ್ಟ ಉದಾಹರಣೆ. ಮೊದಲು ಹರಿದಾಡಿದ್ದು ಸುಳ್ಳು ಸುದ್ದಿಗಳು, ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವದಂತಿ ಹರಡುತ್ತೆ. ಎಡ್ಲಿ ಸಾಂಬಾರ್ ಸಾಂಗ್ನ ಬಳಸಿ ಅವಹೇಳನ ಮಾಡಿದ ಕಾರಣಕ್ಕೆ ಎಫ್ಐಆರ್ ಆಗಿದೆ ಅಂತ ಒಂದಿಷ್ಟು ವದಂತಿಗಳು ಹರಿದಾಡುತ್ತೆ. ಆದರೆ ನಿಜ ಏನು ಗೊತ್ತಾ? ಇದು ಕೇವಲ ತಪ್ಪು ಮಾಹಿತಿ. ನಿಜವಾದ ಕಾರಣ ಹಿಂದಿನ ದಿನಗಳಲ್ಲಿ ಏನು ಹಳೆಯ ಒಂದಿಷ್ಟು ಘಟನೆಗಳು ಇದಕ್ಕೆ ಕಾರಣ ಆಗಿರುತ್ತೆ. ಹಿಂದೆ ನಡೆದ ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಔಟ್ ಆದಾಗ ಸ್ಟೇಡಿಯಂ ಡಿಜೆ ಏನು ಮಾಡ್ತಾನೆ ಗೊತ್ತಾ? ನಾವು ಗೋ ಬ್ಯಾಕ್ ಟು ಕೇರಳ ಅನ್ನೋ ಒಂದು ಹಾಡನ್ನ ಪ್ಲೇ ಮಾಡ್ತಾನೆ. ಇದು ಕೇವಲ ಮಜಾ ಮಾತ್ರ ಅಲ್ಲ, ಇದು ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದ ವಿರುದ್ಧ ಭಾವನೆ ಹುಟ್ಟಿಸುವ ಪ್ರಯತ್ನವಾಗಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತೆ. ಕನ್ನಡಿಗರು ವರ್ಸಸ್ ಕೇರಳ ಜನರು ಅನ್ನೋ ರೀತಿಯಲ್ಲಿ ವಿಷಯ ತಿರುಗಿಸುವ ಪ್ರಯತ್ನ ನಡೆದಿದೆ ಅಂತ ಹಲವಾರು ಜನ ಆರೋಪ ಮಾಡ್ತಾರೆ. ಜೊತೆಗೆ ಈ ರೀತಿಯ ಪ್ರೊವೊಕೇಟಿವ್ ಆಡಿಯೋ ಪ್ಲೇ ಮಾಡುವುದು ಸ್ಟೇಡಿಯಂನಲ್ಲಿ ಜನರ ನಡುವೆ ವಿಭಜನೆ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಅಧಿಕಾರಿಗಳು ಗಂಭೀರವಾಗಿ ವಿಚಾರಿಸಿ ಎಫ್ಐಆರ್ ದಾಖಲಿಸ್ತಾರೆ. ನಿನ್ನೆ ನಡೆದ IPL ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಕಿಂಗ್ಸ್ ಮತ್ತೆ ಡಿಜೆ ವರ್ತನೆ ಚರ್ಚೆಗೆ ಕಾರಣವಾಗುತ್ತೆ. LSG ಕ್ಯಾಪ್ಟನ್ ಹಾಗೂ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಮೈದಾನದಲ್ಲಿ ಆಟವಾಡುವಾಗಲೇ ಇಂಜುರಿ ಮಾಡಿಕೊಳ್ಳುತ್ತಾರೆ. ಗಾಯದಿಂದ ಬಳಲುತ್ತಾ ಇರ್ತಾರೆ. ಪ್ರತಿ ಚಲನೆಯಲ್ಲೂ ಕೂಡ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಅವರಿಗೆ. ಆ ಕ್ಷಣದಲ್ಲಿ ಸ್ಟೇಡಿಯಂ ಡಿಜೆಯಿಂದ ಬಂತು ಒಂದು ವಿಚಿತ್ರವಾದಂತಹ ಪ್ರತಿಕ್ರಿಯೆ. ಏನಪ್ಪಾ ಅಂದ್ರೆ ಫಾ ಅನ್ನೋ ಸೌಂಡ್ ಎಫೆಕ್ಟ್. ಒಮ್ಮೆ ಅಲ್ಲ, ಮತ್ತೆ ಮತ್ತೆ ಪ್ಲೇ ಮಾಡಲಾಗುತ್ತೆ. ಅದು ನೇರವಾಗಿ ತಪ್ಪು ಅಂತ ಹೇಳಲು ಆಗದಿದ್ದು ಪ್ರೇಕ್ಷಕರನ್ನ ಪ್ರಚೋದಿಸುವ ರೀತಿಯದ್ದಾಗಿದೆ ಅನ್ನೋ ಟೀಕೆ ಕೇಳಿ ಬರ್ತಾ ಇದೆ. ಇದು ಕೇವಲ ಮಜಕ್ಕೆ ಅಂತ ಕೆಲವರು ಹೇಳಿದ್ದಾರೆ. ಆದರೆ ಬಹುತೇಕ ಜನರಿಗೆ ಇದು ಗಾಯಗೊಂಡ ಆಟಗಾರನನ್ನ ಹಾಸ್ಯ ಮಾಡಿರುವಂತೆ ಅನಿಸುತ್ತೆ. ಕ್ರಿಕೆಟ್ ಮೈದಾನದಲ್ಲಿ ಸ್ಪರ್ಧೆ ಇರಬಹುದು, ಆದರೆ ಮಾನವೀಯತೆ ಅದಕ್ಕಿಂತ ಮುಖ್ಯವಾಗುತ್ತೆ. ಸ್ಟೇಡಿಯಂ ಎಂಟರ್ಟೈನ್ಮೆಂಟ್ ಎಷ್ಟು ಮಟ್ಟಿಗೆ ಸರಿ, ಅದು ಯಾವಾಗ ಮಿತಿ ಮೀರುತ್ತೆ. ಹಾಗೆ RCB ಫ್ಯಾನ್ಸ್ ವಿರುದ್ಧ ಕೂಡ ದೊಡ್ಡ ಅಪವಾದವೂ ಒಂದು ಕೇಳಿ ಬರ್ತಾ ಇದೆ. ಲಾಸ್ಟ್ ಮ್ಯಾಚ್ CSK ಆ್ಯಂಡ್ KKR ಮ್ಯಾಚ್ ದಿನ KKR ಫ್ಯಾನ್ಸ್ ಮಾತನಾಡಿ ಹೇಳ್ತಾರೆ, ನಾನು ಮ್ಯಾಚ್ ನೋಡಲು ಚೆನ್ನೈಗೆ ಬಂದರೆ ನಾವು ಸೋಲಲಿ ಗೆಲ್ಲಲಿ CSK ಫ್ಯಾನ್ಸ್ ಕಂಗ್ರಾಚುಲೇಟ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಆಡಿ ಅಂತ ಹೇಳಿ ಖುಷಿಯಾಗಿ ಕಳಿಸ್ಕೊಡ್ತಾರೆ. ಆದರೆ ಅದೇ ನಾವು ಬೆಂಗಳೂರಿಗೆ ಹೋದರೆ ಇದರ ವಿರುದ್ಧವಾಗಿ ಅಲ್ಲಿ ನಡೆಯುತ್ತೆ. ನಾವು ಸೋಲಲಿ ಗೆಲ್ಲಿ ನಮ್ಮನ್ನ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ ಎಂದು ಬೇಸರ ವ್ಯಕ್ತಪಡಿಸ್ತಾರೆ. ಕ್ರಿಕೆಟ್ ಅಂದರೆ ಎಲ್ಲರನ್ನ ಒಂದಾಗಿಸುವ ಆಟ. ಆದರೆ ಇಂತಹ ಘಟನೆಗಳು ವಿಭಜನೆಗೆ ಕಾರಣವಾದರೆ ಅದು ಕ್ರೀಡೆಯ ಆತ್ಮಕ್ಕೆ ವಿರುದ್ಧ. ಸತ್ಯ ಏನಂದ್ರೆ FIR ಇಡ್ಲಿ ಸಾಂಬಾರ್ ವಿಷಯಕ್ಕೆ ಅಲ್ಲ, ಆದರೆ ಪ್ರೊವೊಕೇಟಿವ್ ಹಾಗೂ ಪ್ರಾದೇಶಿಕ ಭಾವನೆಗಳನ್ನು ಕೆರಳಿಸುವ ಆಡಿಯೋಗಳಿಗೆ ಸಂಬಂಧಿಸಿದ್ದಾಗಿದೆ. ಆಟ ಆಡಬೇಕು, ಭಾವನೆ ಗೆಲ್ಲಬೇಕು, ಆದರೆ ಗೌರವ ಕಳೆದುಕೊಳ್ಳಬಾರದು. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವತಿ.